ಮೃಗನ ಭರತನ ದುಂದುಮಾರನ ಸಗರನ ಪುರುವಿನ ಪುರೋರನ ಮಗನ ನಹುಶನ ಕಾರ್ತವೀರ್ಯನ ನಳನ ದಶರಥನ ಹಗಲಿರುಳು ವಲ್ಲಭರ ವಂಶದ ವಿಗಡರೊಳು ಯಮಸೂನು ಸರಿಯೋ ಮಿಗಿಲೋ ಬಲ್ಲವರಾರೆನಲು ಸಲಹಿದನು ಭೂತಳವಾ ದ್ವಾಪರದ ಮರೆ ಜವನಿಕೆಯಲಿ ದ್ವಾಪರವೋ ಕೃತಯುಗವೋ ಧರ್ಮದ ರೂಪು ನಾನಾ ಮುಖದಲವತರಿಸಿತೋ ದಿಗಂತದಲ್ಲಿ ಸ್ಥಾಪಿಸಿತು ವರ್ಣಾಶ್ರಮದ ಧರ್ಮೋಪಚಯವೆರಡಂಘ್ರಿ ಮುರಿದು ವಿರೂಪವಾದುದ ಧರ್ಮಜನ ರಾಜ್ಯದಲ್ಲಿ ಬಡಗಲುತ್ತರ ಕುರುಗಳಿತ್ತಲು ಪಡುವಲು ದಧಿ ವಿಭೀಷಣನ ಪುರಗಡಿ ಘೃತಾಂತನ ದೆಸೆಗೆ ಮೂಡಲು ದಿನಪನುದಯಾದ್ರಿ ಪೊಡವಿಯುದ್ ಅದರಲ್ಲಿ ಯಮಜನಾಣೆಗೆ ನಡುಗುವುದು ರಾಯಂಗೆ ತೆತ್ತುದು ಗಡಸುವಸ್ತುವನೇನ ಸಾಧ್ಯವು ಕೃಷ್ಣನೊಲಿದರಿಗೆ ಕಳನ ಸವೆದರು 3 ಯೋಜನ ವಳಯದಲ್ಲಿ ಪಡಿಯಗಳು ಕೋಟ ವಳೆಯ ಸುಯ್ದಾನದಲ್ಲಿ ಹೊಯ್ದರು ರತ್ನ ಕಾಂಚನವಾ ಕೆಲದೊಳೈಗಾವುದೊಳಿಕ್ಕಿದ ತಳಿಯ ಮಧ್ಯದೊಳಖಿಳ ವಸ್ತ್ರಾವಳಿಯ ನೊಟ್ವಿದರದರ ಕೆಲದಲ್ಲಿ ರಾಯ ಕೇಳೆಂದ 10 ಯೋಜನ ವಳಯದಲ್ಲಿ ಮಿಗೆ ಸುತ್ತು ಬೇಲಿಯ ಮಧ್ಯದಲ್ಲಿ ಹಯ ಮತ್ತ ಗಜರಥ ಗೋಮಹಿಷಿವರ ಸೈರಿ ಭದಚಯಕ್ಕೆ ಉತ್ತಮಾಂಗನೆಯರಿಗೆ ಭವನಗಳಿತ್ತ ಬೇರಿರವಾಯ್ತು ನೃಪಯಾಗೋತ್ತಮಕ್ಕೆ ಪರುಠವಿಸಿದರು ಭೂಪಾಲ ಕೇಳೆಂದ ನೃಗ ಭರತ ದುಂದುಮಾರ ಸಗರ ಪುರೂರವ ಆಯು ನಹುಷ ಕಾರ್ತವೀರ್ಯ ನಳ ದಶರಥ ಮೊದಲಾದ ಸೂರ್ಯವಂಶ ಚಂದ್ರವಂಶಗಳ ಮಹಾಬಲಾಢ್ಯರಿಗೆ ಧರ್ಮರಾಯನು ಸರಿಯೋ ಹೆಚ್ಚೋ ತಿಳಿದವರಾರು ಎನ್ನುವಂತೆ ಧರ್ಮಜನು ರಾಜ್ಯವನ್ನು ಪರಿಪಾಲಿಸಿದನು. ದ್ವಾಪರ ಯುಗಕ್ಕೆ ತೆರೆಬಿದ್ದ ಹಾಗಾಗಿ ಇದು ದ್ವಾಪರವೋ ಕೃತಯುಗವೋ ಎನ್ನುವ ಹಾಗಾಯಿತು. ಧರ್ಮವು ನಾನಾಮುಖದಿಂದ ಅವತರಿಸಿತೋ ಎನ್ನುವಂತಾಯಿತು. ದಿಗಂತದವರೆಗೂ ವರ್ಣಾಶ್ರಮ ಧರ್ಮವು ಸಂಪೂರ್ಣವಾಗಿ ನೆಲೆಗೊಂಡಿತು. ಅಧರ್ಮಕ್ಕೆ 2 ಕಾಲು ಮುರಿದವು, ಧರ್ಮವು 4 ಕಾಲುಗಳ ಮೇಲೆ ನಿಂತಿತು ಎಂಬಂತೆ ಧರ್ಮರಾಯನ ರಾಜ್ಯದಲ್ಲಿ ಅಧರ್ಮವು ನಶಿಸಿತು. ಉತ್ತರಕ್ಕೆ ಉತ್ತರ ಕುರುವರ್ಷ, ಪಶ್ಚಿಮಕ್ಕೆ ಪಶ್ಚಿಮ ಸಮುದ್ರ, ದಕ್ಷಿಣಕ್ಕೆ ವಿಭೀಷಣನ ಲಂಕಾನಗರ, ಪೂರ್ವಕ್ಕೆ ಉದಯ ಪರ್ವತ, ಇವುಗಳ ನಡುವಿನ ಭೂಮಿಯು ಧರ್ಮರಾಯನ ಆಜ್ಞೆಗೆ ಬೆದರುತ್ತಿತ್ತು. ಅವನಿಗೆ ಉತ್ತಮ ವಸ್ತುಗಳನ್ನು ಕೊಟ್ಟಿತು ಎಂದ ಮೇಲೆ ಕೃಷ್ಣನು ಒಲಿದವರಿಗೆ ಅಸಾಧ್ಯವು ಯಾವುದು? 3 ಯೋಜನ ವಿಸ್ತಾರದಲ್ಲಿ ಭೂಮಿಯನ್ನು ಸಮತಟ್ಟು ಮಾಡಿ ಸುತ್ತಲೂ ಕೋಟೆಯನ್ನು ಕಟ್ಟಿ ಕೋಟೆಯ ಹೊರಗೆ ಕಂದಕವನ್ನು ರಚಿಸಿದರು. ಕೋಟೆಯ ನಡುವಿನ ಪ್ರದೇಶದಲ್ಲಿ ನವರತ್ನಗಳನ್ನು ಬಂಗಾರವನ್ನೂ ಸುರಿದರು. ಕೋಟೆಯ ಪಕ್ಕದಲ್ಲಿ 5 ಗಾವುದ ಪ್ರದೇಶಕ್ಕೆ ಬೇಲಿಯನ್ನು ರಚಿಸಿ ಹೊಸ ವಸ್ತುಗಳನ್ನು ಒಟ್ಟಿದರು. 10 ಯೋಜನ ಸುತ್ತಳತೆಯಲ್ಲಿ ಬೇಲಿಯನ್ನು ಕಟ್ಟಿ ಅದರ ನಡುವೆ ಕುದುರೆ, ಆನೆ, ರಥಗಳು, ಹಸುಗಳು, ಎಮ್ಮೆಗಳು ಮತ್ತು ಕೋಣಗಳನ್ನು ಕಟ್ಟಿದರು. ಸ್ತ್ರೀಯರಿಗೆ ಭವನಗಳನ್ನು ಪ್ರತ್ಯೇಕವಾಗಿ ರಚಿಸಿ ರಾಜಸೂಯಕ್ಕೆ ಸಿದ್ಧ ಮಾಡಿದರು.